ಎಲ್ಲ ವ್ಯಾಯಾಮಗಳನ್ನು ದೈಹಿಕ ವ್ಯಾಯಾಮಗಳನ್ನು ನಾವು ಮಾಡುತ್ತೇವೆ, ನಾವು ಪ್ರಯತ್ನಿಸುತ್ತೇವೆ. ಹೀಗಾಗಿ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನೀವು ಒಂದು ಕ್ರಿಕೆಟ್ ಆಡುವಾಗ ನೀವು ಚೆಂಡನ್ನು ಎಸೆಯುವಾಗ ನಿಮ್ಮ ಭುಜವನ್ನು ತಿರುಗಿಸ್ತೀರ ಅಲ್ಲ, ನೀವು ತಿರುಗಿಸಿದಾಗ ನಿಮ್ಮ ಭುಜ ಫುಲ್ ತಿರುಗುತ್ತದೆ ಅಂತ ನಾನು ಒಂದು ಪುಸ್ತಕ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲರೂ ಉತ್ತರ ಕೊಡಬೇಕು. ಒಬ್ರ್ಯಾರ ಬರ್ರಿ. ಈಗ ನಾವೊಂದಿಲ್ಲೇ ಕೋಷ್ಟಕ ಮಾಡ್ಕೊಂಡು ಬಂದೀನಿ, ಎಲ್ಲಾರು ಅದಕ್ಕೆ ಉತ್ತರ ಕೊಡ್ಬೇಕು. ಈಗ ಏನಂತ ಕರ್ತೈತಿ ಇಲ್ಲೇ ಕುತ್ತಿಗೆ ಸಂಪೂರ್ಣವಾಗಿ ತಿರುಗ್ತದ. ಉತ್ತರ ಕೊಡ್ರಿ. ಯಾರು ಎಷ್ಟನೇ ಉತ್ತರ ಕೊಡ್ರಿ? ಕೈ ಎತ್ತಿ. ಗಾಯತ್ರಿ, ಕುತ್ತಿಗೆ ತಿರುಗೋದಿಲ್ಲ, ಅದಕ್ಕಿಲ್ಲ ಭಾಗಾಂಶ ತಿರುಗುತ್ತೆ ಅಂತ ಹೇಳ್ಬೇಕು. ಏನಂತ ತಿರುಗಕ್ಕ ಫುಲ್ ಸಂಪೂರ್ಣವಾಗಿ ತಿರುಗುತ್ತದೆ ಅಂದ್ರೆ ಇದೇನ ರೌಂಡ್ ತಿರುಗ್ತಾ ಇಲ್ಲ ತಾನೆ. ಅದಕ್ಕೆ ನಾವು ಭಾಗಾಂಶ ಅಂದ್ರೆ ಮುಂದೆ ಅಲ್ಲ ಬಾಜುಕ್ಕೆ ಅಷ್ಟೇ. ನೆಕ್ಸ್ಟ್ ಈಗ ಮಣಿಕಟ್ಟು ಅಂದ್ರೆ ಮುಂಗೈ, ಅಂಗೈ ಇದು ಅಂಗೈ ಸಂಪೂರ್ಣವಾಗಿ ತಿರುಗ್ತಾ, ಭಾಗಾಂಶ ತಿರುಗುತ್ತಾ, ಬಗ್ಗುತ್ತದೆ. ಉತ್ತರ ಹೇಳ್ರಿ ಯಾರು? ಮುಂಗೈ ಅಂದ್ರೆ ಇದು. ಯಾರು ಉತ್ತರ ಹೇಳ್ತೀರಿ? ಮೊಹಮ್ಮದ್. ಸಂಪೂರ್ಣವಾಗಿ ತಿರುಗುತ್ತದೆ. ತೋರಿಸ್ರಿ ಯಾರು? ಅದ್ ಹೆಂಗ್ ಮಾಡೋದು ತೋರಿಸ್ರಿ. ಅವನು ಉತ್ತರ ಕರೆಕ್ಟ್ ಹೇಳ್ದ. ನೆಕ್ಸ್ಟ್ ಈಗ ಕೈ ಬೆರಳು ಸಂಪೂರ್ಣವಾಗಿ ತಿರುಗುತ್ತಾ, ಭಾಗಾಂಶ ತಿರುಗುತ್ತಾ, ಬಗ್ಗುತ್ತದೆ, ಎತ್ತುತ್ತದೆ. ಕೈ ಬೆರಳು ತಿರುಗ್ತದ? ಉತ್ತರ ಏನಂದ್ರ ಭಾಗಾಂಶ ತಿರುಗುತ್ತೆ. ಇದೇನಾದ್ರೆ ಹಿಂಗ್ ರೌಂಡ್ ಹೋಗ್ತಾ, ಹಿಂದೋದ್ರ ಮುರ್ದ ಬಿಡ್ತದ ಬಾಳ. ಇಷ್ಟ ಮುಂದೆ ಹಿಂದೆ ಇಷ್ಟೇ. ಅದಕ್ಕೆ ಏನಂತ ಆಗ್ಬೇಕ? ಭಾಗಾಂಶ. ನೆಕ್ಸ್ಟ್ ಮಂಡಿ ಅಂದ್ರೆ ಏನಂತ ಹೇಳ್ರಿ ಉತ್ತರ. ಮಂಡಿ ಅಂದ್ರೆ ಏನು? ಮಂಡಿ ಅಂದ್ರೆ ಇದು. ಮಂಡಿ ಫುಲ್ ತಿರುಗುತ್ತಾ, ಸಂಪೂರ್ಣವಾಗಿ ತಿರುಗುತ್ತಾ. ಇಲ್ಲಿ ಏನೈತ್ರಿ? ಮಂಡಿ ರಚನಾ ಸಂಪೂರ್ಣವಾಗಿ ಭಾಗಾಂಶ ತಿರುಗುತ್ತೆ ಅನ್ಬೇಕು. ಭಾಗಾಂಶ ತಿರುಗುತ್ತೆ. ಭಾಗಾಂಶ ಅಂದ್ರೆ ಮುಂದ ಆಮೇಲೆ ಬಾಜುಕ್ ಅಷ್ಟೇ. ನೆಕ್ಸ್ಟ್ ಪಾದದ ಕೀಲು ಅಂದ್ರೆ ಏನು? ಪಾದದ ಕೀಲು ಅಂದ್ರೆ ಇಲ್ಲೇ. ಪಾದದ ಕೀಲು ಅಂದ್ರೆ ಯಾರು? ಪಾದದ ಕೀಲು ಅಂದ್ರೆ ಏನು? ಪಾದದ ಕೀಲು ಅಂದ್ರೆ ಏನ? ಇದು. ಅದು ಸಂಪೂರ್ಣವಾಗಿ ತಿರುಗುತ್ತಾ. ಪಾದದ ಕೀಲು ಅಂದ್ರೆ ಅವ್ನು ಮುಟ್ಟಾಗ್ತಾನಲ್ಲ ಅದು ಸಂಪೂರ್ಣವಾಗಿ ತಿರುಗುತ್ತಾ ಇಲ್ಲ. ಭಾಗಾಂಶ ಪಾದದ ಕೀಲು ಭಾಗಾಂಶ ತಿರುಗುತ್ತದೆ. ಅದು ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಏನೈತಿ? ಕಾಲು ಬೆರಳು ತಿರುಗ್ತದೆ ಇಲ್ಲೋ? ರಾಮ ಕಾಲು ಬೆರಳು ಅಂದ್ರೆ ಯಾವುದು? ಕಾಲು ಬೆರಳು ಅಂದ್ರೆ ತಿರುಗ್ತದೆ ಇಲ್ಲ? ಅದಕ್ಕೆ ಏನ್ ಮಾಡ್ಬೋದು ನೀವು? ಸ್ವಲ್ಪ ಏನ್ ಮಾಡ್ಬೋದು? ಬಾಗುತ್ತದೆ. ಸಂಪೂರ್ಣ ತಿರುಗೋದಿಲ್ಲ, ಅದು ಭಾಗಾಂಶನ ತಿರುಗೋದಿಲ್ಲ, ಬಾಗುತ್ತದೆ. ಯಾವ ಕಾಲಮ್ನಾಗ ಹಾಕ್ಬೇಕು? ಬಾಗುತ್ತದೆ ಅನ್ನೋ ಕಾಲಮ್ ಒಳಗೆ ಹಾಕ್ಬೇಕು. ನೆಕ್ಸ್ಟ್ ಬೆನ್ನು ತಿರುಗುತ್ತಾ, ಬಗ್ಗುತ್ತಾ, ಸಂಪೂರ್ಣವಾಗಿ ತಿರುಗುತ್ತಾ? ನೋಡ್ರಿ ಹೇಳ್ರಿ ಯಾರು? ಭಾಗಾಂಶ ತಿರುಗುತ್ತಾ? ಮೊಹಮ್ಮದ್ ಬಗ್ಗುತ್ತದೆ. ಅವನು ಹೇಳಿದ ಉತ್ತರ ಕರೆಕ್ಟ್. ಬೆನ್ನು ಅಂದ್ರೆ ಏನು? ಬೆನ್ನು ಅಂದ್ರೆ ಅದು ಅವ್ನು ಮುಟ್ಟಾಗ್ತಾನಲ್ಲ ಅದು. ನೋಡು ತಿರುಗಿಸಿ ನೋಡು, ಬಾಗಿಸ್ಬೋದಲ್ಲ. ಬೆನ್ನು ಅಷ್ಟೇ. ಅದಕ್ಕೆ ಕೋಸ್ಟರ್ ಹೇಳಿ ಬಾಗುತ್ತದೆ. ಉತ್ತರ ಬಾಗುತ್ತದೆ. ನೆಕ್ಸ್ಟ್ ತಲೆ ಬಾಗುತ್ತದೆ, ಸಂಪೂರ್ಣವಾಗಿ ತಿರುಗುತ್ತದೆ, ಭಾಗಾಂಶ ತಿರುಗುತ್ತದೆ, ಎತ್ತುತ್ತದೆ. ಉತ್ತರ ಹೇಳಿ. ಸಂಪೂರ್ಣವಾಗಿ ಉತ್ತರ ಏನಂದ್ರೆ ಎತ್ತುತ್ತದೆ. ನಾವೇ ಸಂಪೂರ್ಣವಾಗಿ ತಿರ್ಸಿದ್ರೆ ನಾವು ಕುತ್ತಿಗೆ ಹೋಗೋದಿರ್ತೈತಿ. ಸಂಪೂರ್ಣವಾಗಿ ತಿರುಗೋದಿಲ್ಲ ನೋಡ್ರಿ, ಹಿಂಗೆ ಎತ್ತುತ್ತದೆ ಇಲ್ಲ. ನೆಕ್ಸ್ಟ್ ಅದು ಕೋಷ್ಟಕದೊಳಗೆ ಎತ್ತುತ್ತದೆ ಅಂತ ಆಗ್ತದೆ. ನೆಕ್ಸ್ಟ್ ಮೊಣಕಾಯಿ ಅಂದ್ರೆ ಏನ್ರಿ?
ಬರಂಗಿಲ್ಲ. ಅದಕ್ಕೆ ನಾವು ಅದು ಬರೀ ಎತ್ತುತ್ತದೆ. ಅದು ಕೋಷ್ಟಕಕ್ಕೆ ಏನಾಗ್ಬೇಕು, ಎತ್ತುತ್ತದೆ ಅಂತ ಹಾಕ್ಬೇಕು. ನೆಕ್ಸ್ಟ್ ತೋಳು. ತೋಳು ಅಂದ್ರೆ ಏನ, ಅದಕ್ಕೆ ಏನಾಗ್ಬೇಕು, ಸಂಪೂರ್ಣವಾಗಿ ತಿರುಗುತ್ತದೆ. ತೋಳು ಅಂದ್ರೆ ಇದಲ್ಲ, ತೋಳು ಅಂದ್ರೆ ಆರ್ಮ್. ಸಂಪೂರ್ಣವಾಗಿ ತಿರುಗುತ್ತದೆ. ನೆಕ್ಸ್ಟ್ ಯಾವ್ದು, ಭುಜ. ಸಂಪೂರ್ಣವಾಗಿ ತಿರುಗುತ್ತದೆ. ಈ ಒಂದು ಚಟುವಟಿಕೆಯಿಂದ ನಾವೇನು ತಿಳಿದುಕೊಂಡೇವೋ, ಈ ಒಂದು ಚಟುವಟಿಕೆಯಿಂದ ನಮ್ಮ ದೇಹದ ಭಾಗಗಳನ್ನು ನಾವು ತಿರುಗಿಸ್ಬೋದಾ ಇಲ್ಲ ಬಗ್ಗಿಸ್ಬೋದಾ, ಭಾಗಾಂಶ ತಿರುಗಿಸ್ಬೋದಾ ಅಂತ ತಿಳ್ಕೊಂಡ್ವಿ. ಇನ್ನೊಂದು ಚಟುವಟಿಕೆ ಮಾಡ್ಕೊಂಡೆ ನಾನು. ಒಬ್ರು ಯಾರ ಬರ್ತೀವಿ, ಮಾಡ್ಕೊಂಡ್ರೆ ನೀವು ನಾ ಕಟ್ಟೇನಿ. ಈಗ ನೀವು ಬಗ್ಸಿದ್ನ ನೋಡಿ, ಈಗ ಬಗ್ಸಾಕ್ ಬರಂಗ. ಯಾಕಂದ್ರೆ ಇದೊಂದು ರಟ್ಟಿನಿಂದ ಇದು ಮಾಡ್ಕೊಂಡೇನೆ. ಯಾಕಂದ್ರೆ ಇವೆರಡು ಅಂಗೈಯ ಇಲ್ಲಿ ಜಾಯಿಂಟ್ ಆಗಿರ್ತೈತಿ ನೋಡಿ. ಈಗ ನಾವು ಬಗ್ಸಾಕ್ ಬರೋದಿತ್ತು. ಯಾಕೆ ಬಗ್ಸಾಕ್ ಬರೋದು, ಯಾರು ಉತ್ತರ ಹೇಳ್ತಾರ? ಅಂದ್ರೆ ಅಲ್ಲಿ ರಟ್ಟಿ ಇರುತ್ತಲ್ಲ, ಅದು ಏನಾಗಿರ್ತದೆ, ಇಲ್ಲಿ ರಟ್ಟಿ ಇರುತ್ತಲ್ಲ, ತೆಳ್ಳಗೆ ಇದು ದಪ್ಪ ಇದ್ರೆ ಅದು ಬಗ್ಸಾಕ್ ಬರೋದಿಲ್ಲ. ಅದಕ್ಕೆ ನಮಗೆ ಕೈಯನ್ನು ಬಗ್ಸೋಕೆ ಬರಬೇಕು. ಏನ್ ತಿಳಿದು ಇದರಿಂದ ಅಲ್ಲಿ ಏನೈತಿ ನಡುಕಲ್ಲ, ಕೈ ಯಾಕೆ ಆಗಲೇ ಅಂಗೈ ಯಾಕೆ ಮೂವ್ಮೆಂಟ್ ಆಗತ್ತಿತ್ತು, ಈಗ ಯಾಕೆ ಆಗ್ತಿಲ್ಲ? ಈಗ ಯಾಕೆ ಆಗ್ತಿಲ್ಲ ಮೂವ್ಮೆಂಟ್? ಯಾಕಂದ್ರೆ ಇಲ್ಲ ತಳಗ್ ನಾವು ರಟ್ ಹಾಕೇವು, ಚಲನೆ ಆಗುತ್ತಿತ್ತು. ಅಲ್ಲಿ ಏನ್ ಬೇಕು ನಮಗೆ, ಇಲ್ಲಿ ಜಾಯಿಂಟ್. ಈಗ ಭುಜ ಮತ್ತು ಕೈ ಬೆರಳುಗಳು ಒಂದೇ ಕಡೆ ಸೇರಿದಾಗ ಅದು ಉದಾಹರಣೆಗೆ ಮೊಣಕ, ಅಂಗೈ ಮತ್ತ ಭುಜ, ಕುತ್ತಿಗೆ, ಇವು ಮೂರು ಒಂದೇ ಕಡೆ ಒಂದೇ ಭಾಗದಲ್ಲಿ ಎರಡೆರಡು ಮೂಳೆಗಳು ಜಾಯಿಂಟ್ ಆಗಿರ್ತಾವ. ಅದಕ್ಕೆ ಏನಂತಾರೆ ಅಂದ್ರೆ ಕೀಲುಗಳು ಅಥವಾ ಸಂಧಿಗಳು ಅಂತ ಎನ್ನುತ್ತೇವೆ. ಈಗ ನಾವೊಂದು ಈಗ ನಿಮ್ಮ ಕೈ ಬೆರಳುಗಳಿಂದ ನಿಮ್ಮ ತಲೆ ಮತ್ತ ಮೂಗು ಎಲ್ಲಾ ದೇಹದ ಭಾಗಗಳನ್ನೆಲ್ಲ ನೀವು ಒತ್ಕೊಳ್ಳಿ. ಕೈಯಿಂದ ನೀವು ಒತ್ಕೊಂಡಾಗ ನಿಮಗ ಒಂಥರ ಗಟ್ಟಿ ಏನೋ ಫೀಲ್ ಆಗ್ತದೆ. ಫೀಲ್ ಆದಾಗ ನಿಮಗೆ ಅದು ಏನಂದ್ರೆ ಮೂಳೆಗಳು ನೋಡ್ರಿ. ತಲೆ ಒತ್ಕೊಂಡ್ರೆ ನಿಮ್ಗ ಮೂಳೆಗಳು ಕೈಗೆ ರಚನೆ ಆಗುತ್ತೆ ನೋಡಿ. ಇದಕ್ಕ ಮೂಳೆಗಳು ಎನ್ನುತ್ತೇವೆ. ಗಟ್ಟಿ ಇವತ್ತು ನಾವು ಏನ್ ಕಲ್ಕೊಂಡ್ವಿ ಅಂದ್ರೆ ದೇಹದ ಚಲನೆಗಳು ಹೆಂಗ್ ಆಗ್ತಾವ ಅಂತ ನಾವು ತಿಳ್ಕೊಂಡ್ವಿ. ನಾನು ಇಂದು ಗೋಲದ ಕೀಲು ಮತ್ತು ಗುಳಿ ಕೀಲಿನ ಬಗ್ಗೆ ಹೇಳುತ್ತೇನೆ. ಒಂದು ಕಟ್ಟಿಗೆ ಪೇಪರ್ ಸುತ್ತಬೇಕು. ಅದಕ್ಕೆ ಗಮ್ ಹಚ್ಚಿ ಗುಳಿ ಕೀಲು, ಗೋಲದ ಕೀಲು. ಉದಾಹರಣೆಗೆ ಕೀಲು ಯಾವ ಕೀಲು? ಅದು ಗೋಲದ ಕೀಲು. ಇದು ಗೋಲದ ಕೀಲು, ಇದು ಗುಳಿ ಕೀಲು. ಗೋಲದ ಕೀಲು ತೋಳು, ಗೋಲದ ಕೀಲು, ಗುಳಿ ಕೀಲು ನಮ್ಮ ಭುಜ. ಈಗ ಗೋಲದ ಕೀಲಿನ ಸಹಾಯದಿಂದ ಗುಳಿ ಕೀಲು ಹೇಗೆ ತಿರುಗುತ್ತದೆ ನೋಡೋಣ. ಈಗ ಗೋಲದ ಕೀಲು ತಿರುಗಿದಾಗ ಗುಳಿ ಕೀಲು ತಿರುಗುತ್ತದೆ. ಗುಳಿ ಕೀಲು ಅಲ್ಲೇ ಇರ್ತದೆ, ಯಾವ್ದು ತಿರುಗ್ತದೆ? ಗೋಲದ ಕೀಲು ತಿರುಗುತ್ತದೆ. ಎದರ ಸಹಾಯದಿಂದ ಗುಳಿ ಕೀಲು ಗೋಲದ ಕೀಲು ತಿರುಗುತ್ತದೆ? ಗೋಳದ ಯಾವುದರ ಸಹಾಯದಿಂದ ತಿರುಗ್ತದಪ್ಪ ಗೋಲದ ಕೀಲು? ಉದಾಹರಣೆ ನಮ್ಮ ಭುಜ ಮತ್ತು ತೋಳಿನ ಕೀಲುಗಳು. ಎಲ್ಲಿದೆ ಗೋಲದ ಕೀಲು? ಎಲ್ಲಿದೆ? ತೋರ್ಸದಲ್ಲ, ನಿನ್ ಕೈ ತೆಗಿ. ಏನದು? ಗೋಲದ ಕೀಲು.
ತಲೆ ಆಗ್ತೈತೆ ತಲೆ ಬುರುಡೆ ತಲೆ ಆಗುತ್ತದೆ ಸಂಪೂರ್ಣವಾಗಿ ತಿರುಗಿಸಲು ತಲೆ ಆಗುತ್ತದೆ ಅದು ಏಕೆಂದರೆ ಇದು ಒಂದು ಮೂಳೆ ಇಲ್ಲಿ ಇದು ಒಂದು ರಿಂಗ್ ಟೈಪ್ ಇರುತ್ತದೆ ಇದರಿಂದಾಗಿ ತಲೆ ಏನಾಗ್ತದೆ ಆಗ ನಾವು ಹಿಂಗ್ ಲಾಕ್ ಆಗಿರ್ತೈತಿ ಆಗ ನಾವು ಹಿಂಗ ಸಂಪೂರ್ಣವಾಗಿ ತಿರುಗಿಸಕ ಆಗಂಗಿಲ್ಲ ನಮಗ ಆದ್ದರಿಂದ ಯಾವ ರೀತಿ ತಿರುಗಿಸ್ಬೋದು ಮುಂದೆ ಹಿಂದೆ ಎಡಕ್ಕೆ ಬಲಕ್ಕೆ ತಿರುಗಿಸಲು ಆಗುತ್ತದೆ ತಿರುಗಾಣಿ ಕೀಲಿನ ಸಹಾಯದಿಂದ ನಮಗೆ ಹಿಂದೆ ಮುಂದೆ ಎಡಕ್ಕೆ ಬಲಕ್ಕೆ ತಿರುಗಲು ಆಗುತ್ತದೆ ನನ್ನ ಹೆಸರು ಲಕ್ಷ್ಮೀ ಮಂಜುನಾ ಹಟ್ಟಿಗೇರಿ ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಬಂದಿರುವ ಸಂಪೂರ್ಣವಾಗಿ ತಿರುಗಂಗಿಲ್ಲ ಏನಂತ ಬರುತ್ತೆ ಅದು ಮೊಣಕಾಲಿನ ಮೊಣಕಾಲಿನ ಕೀಲು ಅದನ್ನು ತೋರಿಸಿ ಇದಾದ ಕೀಲುಕೊಂಡು ಉದಾಹರಣೆ ಕೊಡ್ತೀನಿ ಇದೈತಲ್ಲ ಈ ಮೂಳೆಗಳ ರಚನೆ ನೋಡ್ರಿ ಮೂಳೆಗಳ ರಚನೆ ನೋಡಿ ಈಗ ಇದು ನಾವೆಲ್ಲರ ಕುಂತಾಗ ಹಿಂಗಾಗ್ತೈತಿ ಎಲ್ಲ ನಿಂತಾಗ ಹಿಂಗಾಗ್ತೈತಿ ಇದಕ್ಕೆ ಬಿದ್ದಾಗ ಕೀಳು ಅಂತ ಹೇಳ್ತಾರೆ ಸಂಪೂರ್ಣ ತಿರುಗ್ತೈತೆ ಅನ್ನೋದು? ಸಂಪೂರ್ಣವಾಗಿ ತಿರುಗುವುದಿಲ್ಲ. ಯೋಗ ಮಾಡಿ ಗೋಳಿ ಮತ್ತು ಬಿಳಿಗಿರಿಯಿಂದ ಬೇರ್ಪಡಿಸಿ ನಮ್ಮ ಭುಜ ಮತ್ತು ತೋಳು ಸಂಪೂರ್ಣ ತಿರುಗುತ್ತದೆ ಆದರೆ ಬಿಜಾಗ ಕೀಲು ಹಂಗೂ ತಿರುಗಂಗಿಲ್ಲ ನೀವು ತೋರಿಸಿ ಅದು ಬಿಜಾಗ ಕೀಳು ಎಲ್ಲಿರ್ತೈತಂದ್ರೆ ಮೊಣಕಾಲೊಳಗಿರ್ತೈತಿ ಸಂಪೂರ್ಣವಾಗಿ ತಿರುಗಂಗಿಲ್ಲ ಬರೀ ತಿರುಗಿಸಿ ತೋರಿಸಪ್ಪ ಅದು ಮುಂಗಾಲ ಮೊಣಕಾಲು ತಿರುಗ್ತೈತೇನೋ ಸಂಪೂರ್ಣವಾಗಿ ಮೊಣಕಾಲು ಸಂಪೂರ್ಣವಾಗಿ ಇಲ್ಲ ಏನು ತಿರುಗ್ತೈತಿ ಭಾಗಶಃ ಮಾತ್ರ ನಾವು ಎಡಗಡೆ ಮತ್ತು ಬಲಗಡೆ ಮತ್ತೆ ಅದನ್ನ ತೋರಿಸಿ